ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮಳೆಯ ಜಿಡಿಯ ಮಧ್ಯೆ ಮನೆಯಲ್ಲಿ ತಂಪಲಾಗಿ ತಂಗಾಳಿ ಸೊಂಪಾಗಿ ಹರಿದಾಡುತ್ತಿತ್ತು. ಆ ಸಂದರ್ಭದಲ್ಲಿ ನನ್ನ ಅತ್ತಿಗೆಯ ಅಕ್ಕನ ಮಗಳು ಪ್ರಿಯಾಂಕ ಸ್ನಾನ ಮುಗಿಸಿ ಒದ್ದೆಯಾದ ಕೂದಲಿಗೆ ಟವೆಲ್ ಸುತ್ತಿಕೊಂಡು ನನ್ನ ಮುಂದೆ ಬಂದು ನಿಂತಳು. ಅವಳ ಒದ್ದೆಯಾದ ಚರ್ಮದ ಮಿನುಗು, ಆ ತಂಪಾದ ನೋಟ, ಸಡಿಲವಾಗಿ ಸುತ್ತಿಕೊಂಡ ಟವೆಲ್ ಎಲ್ಲವೂ ನನ್ನ ಎದೆಯೊಳಗೆ ಒಂದು ಮಧುರ ನಡುಕ ತಂದೊಡ್ಡಿದವು. ಅವಳು ನಯವಾಗಿ ಟವೆಲ್ ಸರಿಪಡಿಸುತ್ತಾ ನನ್ನ ಕಡೆಗೆ ದಿಟ್ಟಿಯಾಗಿ ನೋಡಿದಾಗ ಆ ಕಣ್ಣುಗಳಲ್ಲಿದ್ದ ಮೌನದ ಕಾವೇರಣೆ ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಆಲಿಂಗನದ ಭಾವ ಮೂಡಿಸಿತು. ಅವಳ ನಗುವಿನಲ್ಲಿ ಅಡಗಿದ್ದ ಕುತೂಹಲ, ಆ ತಂಪಾದ ಉಸಿರು ಎಲ್ಲವೂ ನನ್ನಲ್ಲಿ ಒಂದು ಬೆಚ್ಚನೆಯ ಬಯಕೆಯನ್ನು ಎಬ್ಬಿಸಿದವು. ಟವೆಲ್ನ ಅಂಚು ಸ್ವಲ್ಪ ಜಾರಿದಾಗ ಅವಳ ಕೈಗಳ ಸೌಮ್ಯ ಸ್ಪರ್ಶ ನನ್ನ ಎದೆಗೆ ಜೇನುತುಪ್ಪದಂತೆ ಇಳಿದು ಹರಡಿತು. ಆ ನೋಟದಲ್ಲಿ ಮಾತಿಲ್ಲದ ಒಡಂಬಡಿಕೆ, ಒಳಗಿನಿಂದ ಒಳಗೆ ಹೊಕ್ಕಿದ ಆತ್ಮೀಯತೆ, ಅದು ನನ್ನ ಮನಸ್ಸಿಗೆ ಬೆಳಕಿನಂತೆ ಹೊಳೆಯಿತು. ನಾವಿಬ್ಬರ ನಡುವಿನ ಅಂತರ ಕಡಿಮೆಯಾಗುತ್ತಿದ್ದಂತೆ ಪ್ರೀತಿಯ ಓಡಲು ಗಾಢವಾಯಿತು. ಪ್ರತಿ ನೋಟ, ಪ್ರತಿ ಸಣ್ಣ ಸ್ಪರ್ಶವೂ ಹೃದಯದ ಸ್ಪಂದನವಾಗಿ ಮಾರ್ಪಟ್ಟಿತು. ಅವಳ ಹತ್ತಿರ ನಿಂತಾಗ ಅವಳ ಕಣ್ಣುಗಳಲ್ಲಿದ್ದ ಕುತೂಹಲದ ಆಟ, ಆ ಮೃದು ಆಕರ್ಷಣೆ, ಎಲ್ಲವನ್ನೂ ನಾನು ಹತ್ತಿರದಿಂದ ಅನುಭವಿಸುತ್ತಿದ್ದೆ. ಹೊರಗೆ ಮಳೆಯ ಶಬ್ದ ಮನೆಯನ್ನು ತುಂಬಿ ನಮ್ಮ ನಡುವೆ ಒಂದು ಗಾಢ ಉಷ್ಣತೆಯನ್ನು ತಂದಿತ್ತು. ಆ ಸರಳ ಆದರೆ ಭಾವನೆಗಳಿಂದ ತುಂಬಿದ ಕ್ಷಣಗಳು ನನ್ನ ಜೀವನದ ಮರೆಯಲಾಗದ ನೆನಪುಗಳಾದವು. ಮಳೆಯ ಜಿಡಿಯ ಮಧ್ಯೆ ಮನೆಯಲ್ಲಿ ನಿಜವಾದ ಶಾಂತಿ ತುಂಬಿತ್ತು. ಕಿಟಕಿಯ ಮೇಲೆ ಜಾರುತ್ತಿದ್ದ ನೀರಿನ ಹನಿಗಳು, ಬಾಗಿಲಿಗೆ ಬಡಿಯುತ್ತಿದ್ದ ಮಳೆಯ ತಾಳ, ಎಲ್ಲವೂ ಮನಸ್ಸನ್ನು ತಂಪಾಗಿಸುತ್ತಿದ್ದವು. ಆ ದಿನ ಮನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಆಗ ಅತ್ತಿಗೆಯ ಅಕ್ಕನ ಮಗಳು ಪ್ರಿಯಾಂಕ ನಮ್ಮ ಮನೆಗೆ ಬಂದಳು. ಅವಳ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಮುಖದಲ್ಲಿ ಮುದ್ದಾದ ನಗು, ಕಣ್ಣುಗಳಲ್ಲಿ ಪ್ರೀತಿಯ ಆಳ. ಸ್ನಾನ ಮುಗಿಸಿ ಒದ್ದೆಯಾದ ಕೂದಲಿಗೆ ಟವೆಲ್ ಸುತ್ತಿಕೊಂಡು ನನ್ನ ಮುಂದೆ ಬಂದು ನಿಂತಳು. ಅವಳ ತಂಪಾದ ಚರ್ಮ, ಆ ಒದ್ದೆಯಾದ ಸೊಗಸು, ಎಲ್ಲವೂ ಅವಳ ಆಕರ್ಷಣೆಯನ್ನು ಇಮ್ಮಡಿಗೊಳಿಸಿತ್ತು. ಅವಳು ನನ್ನ ಹತ್ತಿರ ಬಂದಾಗ ಟವೆಲ್ ಸರಿಪಡಿಸುತ್ತಾ ಸ್ವಲ್ಪ ತೊಟ್ಟಿಕ್ಕಿದಳು. ಆಗ ಅವಳ ನೋಟ ನನ್ನ ಮೇಲೆ ನಿಂತಾಗ ನನ್ನ ಎದೆಯ ತಾಳ ಒಮ್ಮೆಲೆ ವೇಗಗೊಂಡಿತು. ಹೇಗಿದ್ದೀಯಾ ಎಂದು ಅವಳು ಮೆಲ್ಲನೆ ಕೇಳಿದಳು, ಕಣ್ಣುಗಳಲ್ಲಿ ನಗು. ನಾನು ನಿಧಾನವಾಗಿ ಚೆನ್ನಾಗಿದ್ದೇನೆ. ನೀನು ಇದ್ದಾಗ ಇನ್ನೂ ಚೆನ್ನಾಗಿರುತ್ತೇನೆ ಎಂದೆ. ಅವಳು ನನ್ನ ಮಾತು ಕೇಳಿ ಸ್ವಲ್ಪ ಹತ್ತಿರ ಬಂದು ಟವೆಲ್ ಸರಿಪಡಿಸುತ್ತಲೇ ಒಂದು ಮೃದು ನೋಟ ಎಸೆದಳು. ಆ ಕ್ಷಣ ಸರಳವಾಗಿತ್ತು, ಆದರೆ ಅದರೊಳಗೆ ತುಂಬಿದ್ದ ಭಾವನೆಗಳು ನನ್ನ ಮನಸ್ಸನ್ನು ತುಂಬಿತು. ನಾವು ನಗುತ್ತಾ ಮಾತಾಡುತ್ತಾ ಆ ಮಳೆಯ ಹಗಲಿನ ಮೌನದಲ್ಲಿ ಹೃದಯಗಳ ಸೆಳೆತವನ್ನು ಅರ್ಥೈಸಿಕೊಂಡೆವು. ಪ್ರಿಯಾಂಕ ಮತ್ತು ನಾನು ದಿನದಿಂದ ದಿನಕ್ಕೆ ಹತ್ತಿರವಾಗುತ್ತಿದ್ದೆವು. ಆ ಮಳೆಗಾಲದ ಆ ದಿನದ ಮೊದಲ ಭೇಟಿಯೇ ಮನಸ್ಸಿನ ಆಳದಲ್ಲಿ ನಗುವಿನ ಮೌನವಾಗಿ ಸ್ಪಂದಿಸಿತು. ಮನೆಯಲ್ಲಿ ಆರಾಮ ತುಂಬಿದ್ದರೂ ನಮ್ಮ ನಡುವಿನ ಮುಚ್ಚಿದ ನೋಟಗಳು ಹೃದಯದೊಳಗೆ ಗೀಚಿದ
ರೇಖೆಗಳಾಗಿ ಉಳಿದವು. ಪ್ರಿಯಾಂಕಾ ಸ್ನಾನದ ನಂತರ ಟವೆಲ್ ಒಣಗಿಸುತ್ತ ಮೆಲ್ಲನೆ ನನ್ನ ಕಡೆ ನೋಡುತ್ತಿದ್ದಾಗ ಆ ನೋಟದಲ್ಲಿ ಕುತೂಹಲದ ಮೃದು ಅಲೆ ಒಳಗಿನಿಂದ ಒಳಗೆ ಕರೆಯುತ್ತಿದ್ದ ಆತ್ಮೀಯತೆ ಕಂಡುಬಂತು. ನಾವು ಮಲಗುವ ಕೋಣೆಯ ಹೊರಗೆ ಮಳೆಯ ಶಬ್ದದ ನಡುವೆ ಸುಮ್ಮನೆ ಕುಳಿತಿದ್ದೆವು. ಆದರೆ ಅವಳ ಕಣ್ಣುಗಳು ಮತ್ತು ನನ್ನ ಕಣ್ಣುಗಳು ಮಾತನಾಡುತ್ತಿದ್ದವು. ಪ್ರತಿ ನೋಟವೂ ಹೃದಯದಲ್ಲಿ ಹೊಸ ಬೆಚ್ಚನೆಯ ಜ್ವಾಲೆ ಬೆಳಗಿಸುತ್ತಿತ್ತು. ಒಂದು ದಿನ ನಾನು ಧೈರ್ಯ ತಂದು ಅವಳ ಕೈ ಹಿಡಿದೆ. ಅವಳು ಸ್ವಲ್ಪ ನಾಚಿಕೆಯ ನಗುವಿನೊಂದಿಗೆ, ನಿನ್ನ ಸ್ಪರ್ಶ ನನಗೆ ಹೊಸ ಜೀವ ತಂದಂತೆ ಇದೆ ಎಂದು ಮೆಲ್ಲನೆ ಹೇಳಿದಳು. ಆ ಕ್ಷಣ ನಮ್ಮ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಹೀಗೆ ಪ್ರಿಯಾಂಕಾ ಮತ್ತು ನನ್ನ ಸಂಬಂಧ ಆ ದಿನದಿಂದ ಪ್ರೀತಿ, ನಂಬಿಕೆ, ಭಾವನೆಗಳ ಆಳವಾದ ನದಿಯಂತೆ ಹರಿಯತೊಡಗಿತು. ಮಳೆಯ ಹನಿಗಳು ಕಿಟಕಿಯ ಮೇಲೆ ನಿಧಾನವಾಗಿ ಜಾರುತ್ತಿದ್ದಂತೆ ಮನಸ್ಸಿನೊಳಗಿನ ನಿಶ್ಶಬ್ದ ಗೊಂದಲ ಹೆಚ್ಚಾಗುತ್ತಿತ್ತು. ಪ್ರಿಯಾಂಕಾ ನನ್ನ ಹತ್ತಿರ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಮೃದು ನಗುವಿನ ಜೊತೆಗೆ ಕುತೂಹಲದ ನೆರಳು. ಆ ನಗುವಿನ ಹಿಂದೆ ಸ್ವಲ್ಪ ಆತಂಕವೂ ಇದೆ ಎನಿಸಿತು. ನಾನು ಗಮನ ಕೊಟ್ಟಾಗ ಅವಳು ಮೆಲ್ಲನೆ ಉಸಿರಾಡಿ, ನಮ್ಮ ನಡುವಿನ ಈ ಬಾಂಧವ್ಯ ಕೆಲವೊಮ್ಮೆ ಬಿರುಗಾಳಿಯನ್ನು ಎದುರಿಸಬೇಕಾಗಬಹುದು ಎಂದಳು. ನನ್ನ ಎದೆಯೊಳಗಿನ ಆತಂಕ ಕರಗಿ, ನಾನು ನಮ್ಮ ಪ್ರೀತಿ ಬಲವಾದದ್ದು, ಆದರೆ ಕುಟುಂಬದ ನಿರೀಕ್ಷೆಗಳು ಒತ್ತಡ ತಂದಿಡಬಹುದು ಎಂದೆ. ಅವಳು ನನ್ನ ಕೈ ಹಿಡಿದು, ನೀನು ನನ್ನ ಬಳಿ ಇದ್ದರೆ ನನಗೆ ಎಲ್ಲ ಸಾಧ್ಯ ಎಂದಳು. ಆ ಸ್ಪರ್ಶ ನನ್ನ ಭಯಗಳನ್ನು ಕರಗಿಸಿ ಹೊಸ ಧೈರ್ಯ ತಂದಿತು. ಆ ರಾತ್ರಿ ಮಳೆಯ ಲಯದಲ್ಲಿ ನಮ್ಮಿಬ್ಬರ ನಡುವೆ ಮಾತಿಲ್ಲದ ಒಡಂಬಡಿಕೆ ಹುಟ್ಟಿತು. ಪ್ರೀತಿ, ನಂಬಿಕೆ, ಸಂಕಟಗಳ ನಡುವೆಯೂ ಒಟ್ಟಾಗಿ ನಡೆಯೋಣ ಎಂದು ನಿರ್ಧರಿಸಿದೆವು. ಆದರೆ ಈ ಸಂಬಂಧಕ್ಕೆ ಸಾಮಾಜಿಕ ಒತ್ತಡ, ಕುಟುಂಬದ ಅಡ್ಡಿ ಎಲ್ಲವೂ ಮುಂದಿನ ಹಾದಿಯನ್ನು ಕಠಿಣಗೊಳಿಸುತ್ತಿತ್ತು. ಪ್ರಿಯಾಂಕಾ ಕುಟುಂಬದ ನಿರೀಕ್ಷೆಗಳ ನಡುವೆ ಕಳವಳದಿಂದ ಸಿಲುಕಿದ್ದಳು. ನಾನು ಅವಳ ಪಕ್ಕದಲ್ಲಿ ಗಟ್ಟಿಯಾಗಿ ನಿಂತೆ. ಈ ಭಾವನಾತ್ಮಕ ಸಂಕೋಲೆಯ ನಡುವೆಯೂ ನಮ್ಮ ಪ್ರೀತಿ ಗಾಢವಾಗಿ ಬೆಳೆಯುತ್ತಿತ್ತು. ಮಳೆಯ ಜಿಡಿಯ ಮಧ್ಯೆ ಮನಸ್ಸಿನಲ್ಲಿ ಹನಿಯಂತೆ ಸ್ಪಷ್ಟವಾದ ಆಶಾಕಿರಣದೊಂದಿಗೆ ಪ್ರಿಯಾಂಕಾ ಮತ್ತು ನಾನು ಮುಂದಿನ ಹಾದಿಯನ್ನು ನೋಡುತ್ತಿದ್ದೆವು. ಜೀವನದ ಅಡೆತಡೆಗಳು, ಕುಟುಂಬದ ನಿರೀಕ್ಷೆಗಳು ನಮ್ಮ ಪ್ರೀತಿಯ ಪರೀಕ್ಷೆಯಾಗಿ ನಿಂತಿದ್ದವು. ಆದರೆ ನಾವು ಹಿಂಜರಿಯದೆ ಒಟ್ಟಾಗಿ ನಿಲ್ಲುವ ಬಲ ಕಂಡುಕೊಂಡೆವು. ನಮ್ಮ ಪ್ರೀತಿ ಸತ್ಯವಾಗಬೇಕಾದರೆ ಧೈರ್ಯ, ನಂಬಿಕೆ, ಪರಸ್ಪರ ಗೌರವ ಬೇಕು ಎಂದು ನಾನು ಹೇಳಿದೆ. ಅವಳು ಕಣ್ಣುಗಳು ಹೊಳೆಯುತ್ತಾ, ನಿನ್ನ ಬೆಂಬಲವೇ ನನ್ನ ಜೀವಾಳ ಎಂದು ಉತ್ತರಿಸಿದಳು. ನಾವಿಬ್ಬರೂ ಹೊಸ ಪ್ರಾರಂಭಕ್ಕೆ ಕೈಜೋಡಿಸಿದೆವು. ಪ್ರತಿ ಸಮಸ್ಯೆಯನ್ನು ಸಂವಾದದಿಂದಲೂ ಆತ್ಮೀಯತೆಯಿಂದಲೂ ನಾವು ದಾಟುತ್ತಿದ್ದೆವು. ಮನೆಯ ಒತ್ತಡಗಳ ನಡುವೆಯೂ ನಮ್ಮ ನಡುವಿನ ಪ್ರೀತಿ, ನಂಬಿಕೆ ಇನ್ನಷ್ಟು ಗಾಢವಾಗುತ್ತಿತ್ತು. ಎಂತಹ ಪಯಣವಾದರೂ ಒಟ್ಟಾಗಿ ಸಾಗೋಣ ಎಂದು ನಾವು ಒಪ್ಪಿಕೊಂಡೆವು. ಮನೆಯ ಅಂಗಳದಲ್ಲಿ ಮಳೆಯ ಹನಿಗಳು ಸುರಿಯುತ್ತಿದ್ದಂತೆ ನಮ್ಮ ಹೃದಯಗಳ ಸಂಗಮ ಉತ್ಸಾಹದಿಂದ ತುಂಬಿತು. ಟವೆಲ್ ಒಣಗಿಸುತ್ತಿದ್ದ ಆ ಸರಳ ಕ್ಷಣದಿಂದ ಹುಟ್ಟಿದ ಪ್ರೀತಿಯ ಕಥೆಯನ್ನು ನಾವು ಜೀವನದ ಮಹಾಪಾಠವೆಂದು ಪರಿಗಣಿಸಿದೆವು. ಮಳೆಯ ಶಬ್ದ ಮನೆಯನ್ನು ಮಧುರ ವಾತಾವರಣದಿಂದ ತುಂಬಿಸುತ್ತಿತ್ತು. ಪ್ರಿಯಾಂಕಾ ಮತ್ತು ನಾನು ಈಗ ಹೊಸ ಜೀವನದ ಹಾದಿಯಲ್ಲಿ ಕೈಕೊಂಡಿದ್ದೆವು. ಕಳೆದ ಸಂಕಟಗಳನ್ನು ಮೀರಿ ನಮ್ಮ ನಡುವೆ ತಡೆಯಿಲ್ಲದ ಪ್ರೀತಿ ಹರಿದುತ್ತಿತ್ತು. ನಾವು ಎದುರಿಸಿದ ಪ್ರತಿ ಸವಾಲು ನಮ್ಮ ಬಾಂಧವ್ಯವನ್ನು ಬಲಪಡಿಸಿತು. ಮನಸ್ಸಿನ ಆಳದಲ್ಲಿ ನಂಬಿಕೆ, ಗೌರವ, ಪ್ರೀತಿ ಎಲ್ಲವೂ ಮೂಡಿ ಹೊಸ ಕನಸುಗಳಿಗೆ ದಾರಿ ತೋರಿತು. ಈ ಹೊಸ ಅಧ್ಯಾಯದಲ್ಲಿ ನಾವು ಜೀವನದ
ಸೌಂದರ್ಯವನ್ನು ಪ್ರೀತಿಯ ಕಣ್ಣಿನಿಂದ ನೋಡುತ್ತಾ ಪ್ರತಿದಿನ ಹೊಸ ಬಣ್ಣಗಳನ್ನು ಕಂಡುಕೊಳ್ಳುತ್ತಿದ್ದೆವು. ಟವೆಲ್ ಒಣಗಿಸುತ್ತಿದ್ದ ಆ ಸಣ್ಣ ಕ್ಷಣ ಈಗ ನಮ್ಮ ಜೀವಂತ ನೆನಪಾಗಿ ಮಾರ್ಪಟ್ಟಿತ್ತು. ನಮ್ಮ ಬಾಂಧವ್ಯಕ್ಕೆ ಮೌಲ್ಯವಿತ್ತು, ಅದು ಒಪ್ಪಿಗೆ, ನಂಬಿಕೆ, ಹೃದಯದ ಮಧುರ ರಸಗಳ ನಡುವೆ ಬೆಳೆದಿದ್ದ ಪ್ರೀತಿಯೇ ಆಗಿತ್ತು. ಇದು ಕೇವಲ ಕಾಲ್ಪನಿಕ ಕತೆ, ಯಾವುದೇ ವಾಸ್ತವಕ್ಕೂ ಸಂಬಂಧ ಇಲ್ಲ. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.
ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ